ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮಾಜಿ ಸಚಿವ KN ರಾಜಣ್ಣ ಬಿಜೆಪಿ ಸೇರ್ತಾರಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ರೆ ಜಿ ಪರಮೇಶ್ವರ್ ಅದು ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಈ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅಂತ ಹೇಳಿ ಜಿ ಪರಮೇಶ್ವರ್ ಹೇಳಿದ್ದಾರೆ. ಅದರ ಬಗ್ಗೆ ನನಗೆ ಗೊತ್ತಿಲ್ಲದ ವಿಷಯನ ಕೇಳಿದ್ರೆ ನಾನು ಹೆಂಗೆ ಹೇಳಲಿ? ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ನಲ್ಲಿಯೇ ಕೆಲವಷ್ಟು ನಾಯಕರು, ಮಾಗಡಿ ಬಾಲಕೃಷ್ಣ ಸೇರಿದಂತೆ ಕೆಲವಷ್ಟು ಜನ KN ರಾಜಣ್ಣ ಬಿಜೆಪಿಗೆ ಹೋಗ್ತಾರೆ ಅಂತ ಹೇಳಿ ಮಾತನಾಡ್ತಾ ಇದ್ದಾರೆ. ಸೊ ಈ ಸಂದರ್ಭದಲ್ಲಿ ಪರಮೇಶ್ವರ್ ಅವರು ಕೇಳಿದ್ರೆ ಗೊತ್ತಿರೋದ ವಿಚಾರ ಅಂತ ಅದಕ್ಕೆ ಜಾರ್ಕೊಂಡಿದ್ದಾರೆ. ರಾಜಣ್ಣ ಅವರು ಬಿಜೆಪಿಗೆ ಹೋಗ್ತಾರೆ ಅಂತಕ್ಕಂಥ ಗೊತ್ತಿಲ್ಲದಿರೋದನ್ನೇ ಕೇಳ್ತಾರೆ. ಶಾಸಕ ಬಾಲಕೃಷ್ಣ ಅವರು ಹೇಳ್ತಾ ಇದ್ದಾರೆ ರಾಜಣ್ಣ ಅವರು ಬಿಜೆಪಿಗೆ ಹೋಗ್ತಾರೆ ಅಂತಕ್ಕಂಥ ಗೊತ್ತಿಲ್ಲದಿರೋದನ್ನೇ ಕೇಳ್ತಾರೆ. ಶಾಸಕ ಬಾಲಕೃಷ್ಣ ಅವರು ಹೇಳ್ತಾ ಇದ್ದಾರೆ ರಾಜಣ್ಣ ಅವರು ಬಿಜೆಪಿಗೆ ಹೋಗ್ತಾರೆ ಅಂತಕ್ಕಂಥ ಗೊತ್ತಿಲ್ಲದಿರೋದನ್ನೇ ಕೇಳ್ತಾರೆ. ಶಾಸಕ ಬಾಲಕೃಷ್ಣ ಅವರು ಹೇಳ್ತಾ ಇದ್ದಾರೆ ರಾಜಣ್ಣ ಅವರು KN ರಾಜಣ್ಣ ಬಿಜೆಪಿ ಸೇರ್ತಾರಾ ಎನ್ನುವ ಚರ್ಚೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ರಾಜಣ್ಣ ಅವರಿಗೆ ತೇಜೋವಧೆ ಮಾಡಬಾರದು. KN ರಾಜಣ್ಣ ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠರಾಗಿರುವಂಥ ವ್ಯಕ್ತಿ. ಬೆಂಗಳೂರಿನಲ್ಲಿ ಶಾಸಕ ಅಶ್ವಥ್ ನಾರಾಯಣ್ ಹೇಳಿಕೆ ಕೊಟ್ಟಿದ್ದಾರೆ. ಮಾಜಿ ಡಿಸಿ ರಾಜ್ಯ ಕಾಂಗ್ರೆಸ್ ಈಗ ಉರಿಯುವ ಮನೆಯಾಗಿದೆ. ಕಾಂಗ್ರೆಸ್ನಲ್ಲಿ ಅತೃಪ್ತಿ ಎದ್ದು ಕಾಣ್ತಾ ಇದೆ. ACC ಅಧ್ಯಕ್ಷರೇ ಅವರ ನೋವನ್ನು ಹೇಳಿಕೊಂಡಿದ್ದಾರೆ. ಸೆಪ್ಟೆಂಬರ್ ಕ್ರಾಂತಿಯನ್ನು ಬಾಲಕೃಷ್ಣ ಶುರು ಮಾಡಿದ್ದಾರೆ. ರಾಜಣ್ಣ ಬಿಜೆಪಿಗೆ ಬರುವ ಬಗ್ಗೆ ನಾನು ಮಾತನಾಡಲಿಕ್ಕೆ ಆಗೋದಿಲ್ಲ ಭರಿಸಿದ್ದಾರೆ. ಈಗ ಮಾತನಾಡಲು ಸೂಕ್ತ ಅಲ್ಲ. ನಾನು ಮಾತನಾಡಿದ್ರೆ ಅದು ಬಾಲಕೃಷ್ಣ ಮಾತನಾಡದಂತಾಗುತ್ತೆ. ನಾವು ಅವರ ರೀತಿ ಲೂಸ್ ಟಾಕ್ ಮಾಡೋದಿಲ್ಲ, ಮಾತನಾಡೋಕ್ಕೂ ಆಗೋದಿಲ್ಲ. ಇದು ಅಶ್ವಥ್ ನಾರಾಯಣ್ ಹೇಳಿ. ತೆಗೆಯುವುದೇ ಮಾಡಬಾರ್ದು. ರಾಜಣ್ಣವರು ಅವ್ರ ಪಕ್ಷಕ್ಕೆ ನಿಷ್ಠವಾಗಿರುವಂಥದ್ದು. ಅವರು ಪಕ್ಷವನ್ನು ನಿಷ್ಠುರವಾದಿ, ನೇರವಾಗಿ ಮಾತಾಡುವಂಥ ವ್ಯಕ್ತಿ. ಹಾಗಾಗಿ ಯಾವತ್ತು ಅವರೇನು ತಪ್ಪು ಇನ್ನೊಂದು ಮಾಡ್ತಿರುವಂಥ ವ್ಯಕ್ತಿ ನಾವು ನೋಡಿದಾಗ, ಸಹಜವಾಗಿ ನೋಡಿದಾಗ ಇವತ್ತು ಅವ್ರ ಒಳ ಜಗಳ ನಾವಿನ್ನೂ ಹೆಚ್ಚು ಹೇಳೋದೇನಿಲ್ಲ. ಏನು ಕಾಂಗ್ರೆಸ್ ಪಕ್ಷ ಉರಿತಿರೋ ಮನೆಯಾಗಿದೆ. ಸೊ ಅದು ಯಾವಾಗ ಸುಟ್ಟೋಗುತ್ತೋ ಗೊತ್ತಿಲ್ಲ. ಅಂತೂ ಯಾವಾಗಲೂ ಗದ್ದಲ, ಗುದ್ದಾಟ, ಜಗಳ, ವೈಮನಸ್ಸು, ವ್ಯತ್ಯಾಸಗಳು ಪ್ರಾರಂಭದಿಂದನೂ ಇದೆ. KPCC ಅಧ್ಯಕ್ಷ ತೆಗಿಬೇಕು ಅಂತ ಅವ್ರ ಪ್ರಯತ್ನ ಇನ್ನೊಂದು ಗುಂಪಾಗಿತ್ತು. ಉಪಮುಖ್ಯಮಂತ್ರಿಗಳಿಂದ ಹೆಚ್ಚಾಗಬೇಕಿತ್ತು. ನಾನು ಮುಖ್ಯಮಂತ್ರಿ ಆಗಬೇಕು, ನಾನು ಮುಖ್ಯಮಂತ್ರಿ ಅಂತ ಬಹಿರಂಗ ಸ್ಪರ್ಧೆ, ನಾನು ಉಪಮುಖ್ಯಮಂತ್ರಿ ಆಗಬೇಕು ಅಂತ ಬಹಿರಂಗ ಸ್ಪರ್ಧೆ, ನಾನು KPCC ಅಧ್ಯಕ್ಷ ಆಗಬೇಕು ಅಂತ ಬಹಿರಂಗ ಸ್ಪರ್ಧೆ, ಮಂತ್ರಿ ಆಗಬೇಕು ಅಂತ ಬಹಿರಂಗ ಸ್ಪರ್ಧೆ. ಈ ರೀತಿ ಅತೃಪ್ತಿ ಅಲ್ಲಿ ಎದ್ದು ಕಾಣ್ತಿರುವಂಥದ್ದು. ACC ಅಧ್ಯಕ್ಷರು ಪಾಪ ಅವ್ರ ನೋವನ್ನು ಹೇಳ್ಕೊಂಡ್ರು, ನಾನು ಮುಖ್ಯಮಂತ್ರಿ ಆಗಬೇಕಾಗಿದ್ದು, ನಾನು ವಂಚಿತನಾಗ್ಬಿಟ್ಟಿದ್ದೆ ಅಂತ. ಹಾಗಾಗಿ ಯಾರ್ಯಾರು ಬರ್ತಾರೋ, ಯಾರು ಮುಖ್ಯಮಂತ್ರಿ ಆಗ್ತಿದ್ರು, ಸೆಪ್ಟೆಂಬರ್ ಕ್ರಾಂತಿ ಸ್ಟಾರ್ಟ್ ಆಗಿದೆ. ಸೆಪ್ಟೆಂಬರ್ 3ನೇ ತಾರೀಕು ಯಾವಾಗ ಕ್ರಾಂತಿ ಸ್ಟಾರ್ಟ್ ಆಗಿದೆ ಅನ್ಸುತ್ತೆ. ಪಾಪ ಅವ್ರು ಹೇಳಿದ ಪ್ರಕಾರನೇ ಬಾಲಕೃಷ್ಣ ಸ್ಟಾರ್ಟ್ ಮಾಡಿದ್ದಾರೆ ಸೆಪ್ಟೆಂಬರ್ ಕ್ರಾಂತಿ. ಸೊ ರಾಜಣ್ಣ ಹೇಳಿದಂಗೆ HC ಬಾಲಕೃಷ್ಣ ನುಡಿದಿದ್ದಾರೆ. ಸೆಪ್ಟೆಂಬರ್ ಕ್ರಾಂತಿ ರಾಜಣ್ಣನ ಮಾತನ್ನ ಪರಿಪಾಲನೆ ಮಾಡಿದ್ರೆ ಯಾರು ಅಂದ್ರೆ ಈಗ ಬಾಲಕೃಷ್ಣ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಕ್ರಾಂತಿ ಸ್ಟಾರ್ಟ್ ಆಗಿದೆ. ಸುಮ್ಮನೆ ಈಗ ಎಲ್ಲ ಮಾತಾಡೋದು, ಅವ್ರವ್ರು ಯಾವಾಗ ನಮ್ಮ ಪಕ್ಷದಲ್ಲಿ ಎಲ್ಲೋ ವರಿಷ್ಠ ಇರ್ತಾರೆ, ಹಿರಿಯರು ಇರ್ತಾರೆ, ಅದ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಆಗಲ್ಲ. ಸೊ ಯಾರು ಏನು ಬಂದಾಗ